ನನ್ನ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಸುಮಾರಷ್ಟು ಕಲಹಗಳೇನಿದೆ ಇಡೀ ಜಗತ್ನಲ್ಲಿ, ವಾರ್ಸ್ ಅಂತ ಏನ್ ಕರಿತೀವಿ, ಅದನ್ನ ತಾವು ಸಂಧಾನದ ರೂಪದಲ್ಲಿ ಶಾಂತಿಯನ್ನ ತಂದಿದ್ದೀರಾ. ಮಾತು ಮನೆಯನ್ನ ಕಟ್ಬೋದು, ಮನೆಯನ್ನು ಮುರಿಬೋದು. ಮಾತಿನ ಶಕ್ತಿ ಏನು ಮತ್ತು ಸಂಧಾನಕ್ಕೆ ಬೇಕಾಗಿರುವಂತಹ ಮಾತಿನ ಶಕ್ತಿ? ನೋಡಿ, ಸರ್ವಜ್ಞ ಇದನ್ನ ಹೇಳೇ ಬಿಟ್ಟಿದ್ದಾನೆ. ಅವಾಗ್ಲೂ ನೀವು ಕೇಳಿರ್ಬೇಕಲ್ಲ, ಮಾತಿನಿಂ ನೆಗೆ ನುಡಿಯು ಮಾತಿನಿಂ ಹೆಗೆ ಹೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಆಮೇಲೆ ಎಲ್ಲ ಹೇಳಿ ಹೋಗಿದ್ದಾರೆ. ಇವಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿದ. ಕರ್ನಾಟಕದಲ್ಲಿ ನಾವು ನುಡಿಯ ಬಗ್ಗೆ ಹೆಚ್ಚು ಗಮನ ವಹಿಸ್ತಾ ಬಂದಿದ್ದೀವಿ ತಲೆಮಾರುಗಳಿಂದ. ನಮ್ಮಲ್ಲಿ ಅಷ್ಟೊಂದು ಈ ಗಾಲಿ ಗಲೋಜುಗಳು ಹೇಳೋದು, ದೂಷಣೆ ಮಾಡೋದು, ಇಂಥ ಸ್ವಭಾವ ಅಷ್ಟಿಲ್ಲ. ನೀವು ಹಳ್ಳಿಗಳಲ್ಲೆಲ್ಲ ಹೋದ್ರು ಕೂಡ ಒಂದು ಸಭ್ಯತೆ ಇದೆ ನಮ್ಮಲ್ಲಿ. ಆದ್ರೆ ಇತ್ತೀಚೆಗೆ ಅದು ಕೆಡ್ತಾ ಇದೆ. ನಾವು ನಮ್ಮ ಮೂಲವನ್ನೇ ಮರೆತು ಆ ವಾಣಿಯ ಶುದ್ಧತೆಯನ್ನು, ವಾಣಿಯಲ್ಲಿರ್ತಕ್ಕಂಥ ಮಾಧುರ್ಯವನ್ನು, ಗಾಂಭೀರ್ಯವನ್ನು ಮರೆತೆಲ್ಲೋ ದೂರ ಹೋಗ್ತಂಗಂಗ್ ಅನ್ನಿಸ್ತದೆ. ಇಲ್ಲಿದ್ರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದಿನಿಂದ ನಾವು ಒಂಥರ ಶಾಂತಿ ಪ್ರಿಯ ಜನರು. ನನಗೆ ಇನ್ನೊಂದು ಬಹಳ ಖುಷಿ ತನ್ನಂತ ವಿಚಾರ ಏನಂದ್ರೆ, ನಾವು ಹುಟ್ಟಬೇಕಾದ್ರೆ ಯಾವ ಜಾತಿಗೆ ನಾವು ಸೇರ್ತೀವಿ ಅಂತ ಹುಟ್ಟೋದಿಲ್ಲ. ನಮ್ಮ ಡೆಸ್ಟಿನಿ ಏನಿದೆ ಅದು ಹುಟ್ಟೋದು ನಮ್ಮ ತಂದೆ ತಾಯಿ ಹೊಟ್ಟೆಲಿ ಹುಟ್ತೀವಿ ನಾವು. ಆದ್ರೆ ಹೊರಗಡೆ ಬಂದ್ಮೇಲೆ ನಮ್ಗೊಂದು ಐಡೆಂಟಿಟಿ, ಹೆಸರು, ಜಾತಿ ಅಂತೆಲ್ಲ ಕೊಡ್ತಾರೆ. ನಾನು ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ, ನ್ಯಾಯ ಅಂತ ಬಂದಾಗ ಎಲ್ಲರೂ ಒಂದೇ ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದ್ ಕಡೆ ಅದ್ಯಾವುದು ಅಂದ್ರೆ, ಇತ್ತೀಚಿನ ಅಯೋಧ್ಯ ದೇವಸ್ಥಾನದ ಒಂದು ಸಂಧಾನ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಅಲ್ಲಿ ನೀವು ಆ ಕಲಹವನ್ನ ಸಾಲ್ವ್ ಮಾಡೋದ್ರಲ್ಲಿ ಯು ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹೆಚ್ಚಾಗಿ ತಾವು ಎಲ್ಲೂ ಹೇಳಿಲ್ಲ ಇದ್ರ ಬಗ್ಗೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಪ್ಲೀಸ್ ಜೋರಾಗಿ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಎಲ್ಲರಿಗೂ ಧರ್ಮ ಆಗ್ಬೇಕು, ಎಲ್ಲರಿಗೂ ನ್ಯಾಯ ಆಗ್ಬೇಕು ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ನ್ಯಾಯದ ಮೂಲಕ ಕೊಡ್ಸಿದ್ದೀರಾ. ಈ ಒಂದು ಜರ್ನಿ ಹೇಗಿತ್ತು? ಯಾಕೆಂದ್ರೆ ಒಂದು ಸರ್ಕಾರ ಅಲ್ಲ, ಹಲವಾರು ಸರ್ಕಾರಗಳ ಮುಂಚೆಯಿಂದನೂ ತಾವು ಕಮಿಟಿನಲ್ಲಿ ಇದ್ರಿ. ಅದ್ರ ಬಗ್ಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, 2001ರಲ್ಲಿ ಇದ್ರ ಬಗ್ಗೆ ನಾವು ಪ್ರಯತ್ನಕ್ಕೆ ಶುರು ಮಾಡುದು. ಅದಕ್ಕೆ ಹಿಂದೇನು ಗೊತ್ತಿತ್ತು. ಆದ್ರೆ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಅವ್ರು ಬಂದು, ಗುರುದೇವ್ ನೀವು ಇದನ್ನ ನಿಮ್ಮಿಂದ ಸಾಧ್ಯ, ನೀವು ಮಾಡಿ ಅಂತ ಹೇಳಿದ್ರು. ಆಗಿಂದ ಶುರು ಮಾಡಿದ್ದು. ಆಮೇಲೆ ಇವಾಗ ಸುಪ್ರೀಂ ಕೋರ್ಟ್ ನಮ್ಗೆ ಹೇಳದ್ ಕೂಡಲೇ, ಅಲ್ಲಿ ತನಕ ಹೈಕೋರ್ಟ್ ಅಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ಬಂದ ಮೇಲೆ ಚೀಫ್ ಜಸ್ಟಿಸ್ ಏನ್ ಹೇಳಿದ್ರು, ಸಂದೂಕ ಅಂತ ತೋರ್ಸೋದು, ದೊಡ್ಡ ದೊಡ್ಡ ಟ್ರಂಕ್, ಸುಮಾರು 18 ಟ್ರಂಕ್. ಅವ್ರು ಹೇಳಿದ್ರು, ಈ 18 ಟ್ರಂಕ್ ಇದೇನಿದೆ ಇದೆಲ್ಲ ಸ್ಟಡಿ ಮಾಡ್ಬೇಕು. ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾ ಜಡ್ಜನ್ನು ಹಾಕಿದ್ರು 2 ವರ್ಷದ ಮೇಲೆ ತಗೊಳಕ್ಕೆ, ಅದನ್ನ ಓದ್ಲಿಕ್ಕೆ. ಆಮೇಲೆ ಅದ್ರ ಬಗ್ಗೆ ತರ್ಕ ಮಾಡೋದು ಎಲ್ಲ ತುಂಬಾ ಟೈಮ್ ಆಗ್ತದೆ. ಗುರುಜಿ, ನೀವು ಈ 25 ಪಾರ್ಟಿ ಇದ್ದಾರೆ, ಇವ್ರನ್ನೆಲ್ಲ ಮಾತಾಡ್ಸಿ ಒಂದು ಚಂದ ಬಿಂದುವಿನಲ್ಲಿ ಇವ್ರನ್ನೆಲ್ಲ ತಗೊಂಡ್ಬಂದ್ಬಿಟ್ರೆ ಮುಂದೆ ನಾವು ತಗೊಂಡ್ ಹೋಗ್ತೀವಿ ಅದನ್ನ ಅಂತಂದ್ರು. ನಾವ್ ಹೇಳಿದ್ರು, ನಾವು ನಮ್ ಲಾಸ್ಟ್ ಸ್ಟೂಡೆಂಟ್ ಅಲ್ಲ, ಅವ್ರು ಸೈನ್ಸ್ ಸ್ಟೂಡೆಂಟ್, ವಿಜ್ಞಾನ ನಮ್ ಸಬ್ಜೆಕ್ಟ್, ನಮ್ಗೇನ್ ಗೊತ್ತಿಲ್ಲ ಇದ್ರಲ್ಲಿ. ಇಲ್ಲ ನೀವು ಮಾಡಬಲ್ಲರಿ, ನೀವು ಮಾಡಿ ಅಂತ. ಆಮೇಲೆ ನಮ್ ಪ್ರಧಾನ ಮಂತ್ರಿನೂ ಹೇಳಿದ್ರು, ಇದು ನಿಮ್ಮ ತಪಸ್ಯ ಫಲ ಗುರುದೇವ್, ನೀವು ಮಾಡಿ, ನಿಮ್ಗೆ ಏನ್ ಬೇಕು, ನಾವಿದೀವಿ ಅನ್ಸತ್ತೆ ಅಂತ ಅವರು ಅಂದ್ರು. ಆ ನಂತರ ನಾವು ಒಂದ್ 8 ತಿಂಗಳು ಇವ್ರ ಜೊತೆ ಎಲ್ಲ ಮಾತುಕತೆ ಆಯ್ತು. ಒಂದೊಂದು ಪಾರ್ಟಿ ಜೊತೆನೂ ಮಾತುಕತೆ ಆಗಿ, ಮುಸಲ್ಮಾನರು ಯಾರು 5 ಎಕರೆ ಬೇಕು ಅಂತ ಕೇಳೇ ಇಲ್ಲ. ನಾವು ಹಿಂದೆನೆ ಹೇಳಿದ್ದು, ನೀವು ಈ ಜಾಗ ಬಿಟ್ಬಿಡಿ, 5 ಎಕರೆ ನಾವು ನಿಮಗೆ ಬೇರೆ ಕಡೆ ಕೊಡ್ತೀವಿ. 5 ಎಕರೆ ಯಾಕೆ ಕೊಡ್ಬೇಕು ಕೆಲವರೆಲ್ಲ ಕೇಳಿದ್ರು. ಅವ್ರು ಕೇಳಿಲ್ಲ, ಏನಿಲ್ಲ, ಯಾಕೆ 5 ಎಕರೆ ಕೊಟ್ಟು. ನಾವೊಂದು ನೋಡಿ, ಇವತ್ತಲ್ಲ, 2000 ಇನ್ನು 200 ವರ್ಷದ ಮುಂದೆ ಒಬ್ಬ ಹುಡುಗ, ಒಬ್ಬ ಯುವ ಎದ್ದು ನಿಂತ್ಕೋಬಹುದು. ಅದ್ರ ಕೆಲವು ಯುವಕರು ಎದ್ದು ನಿಂತ್ಕೋಬಹುದು, ನಮ್ಮ ಜಾಗವನ್ನು ಕಿತ್ಕೊಂಡ್ರು ಅಂತ. ಮತ್ತೆ ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಇರೋರೆಲ್ಲ ಅವ್ರು ಹೇಳ್ಬೋದು,
ನೀವ್ ಯಾಕೆ ನಮ್ ಜಮೀನ್ ತಗೊಂಡ್ಬಿಟ್ರಿ ನೀವೇನೋ ಮಾಡಿ ಅಂತ, ಕಿತ್ಕೊಂಡ್ಬಿಟ್ರ ಅಂತ. 2.5 ಎಕರೆ ಇಲ್ಲ ಅವ್ರು ಬಿಟ್ಟು ಕೊಟ್ಟಿದ್ದಕ್ಕೆ ಅಲ್ಲಿ ಅವ್ರಿಗೆ 5 ಎಕರೆ ಅವ್ರಿಗೆ ಜಮೀನ್ ನಾವು ನಿಮಗೆ ಕೊಡ್ತೀವಿ. ಕೊಟ್ಟ ಮೇಲೆ ಅದಕ್ಕೆ 2ರಷ್ಟು ಕೊಟ್ಟ ಮೇಲೆ ಮುಂದೆ ಆಗಬಹುದಾದಂತ ಆತಂಕವಾದವನ್ನು ಚಿಗುರಿನಲ್ಲೇ ಸಮಾಪ್ತ ಮಾಡ್ಬಿಟ್ಟ. ನನಗೆ ಇರೋ ಒಂದ್ ಪ್ರಶ್ನೆ ಏನು ಅಂದ್ರೆ, ಹೊರಗಡೆ ನಾವ್ ಎಷ್ಟು ಪೇಷಂಟ್ ಆಗಿರ್ತೀವಿ, ಬೇರೆ ವ್ಯಕ್ತಿ ಆಗಿರ್ತೀವಿ, ಮನೆ ಒಳಗ್ ಬಂದಾಗ ನಾವ್ ಯಾಕೆ ಬೇರೆ ವ್ಯಕ್ತಿಗಳಾಗ್ಬಿಡ್ತೀವಿ ಅಂತ. ನೀವು ನಿಮ್ ಬಗ್ಗೆ ಹೇಳ್ತಿದ್ದೀರಾ, ನಿಮ್ಮ ಪತ್ನಿ ಬಗ್ಗೆ ಹೇಳ್ತಿದ್ದೀರಾ? ಸರ್, ಐ ಆಮ್ ರೆಪ್ರೆಸೆಂಟಿಂಗ್ ಲಾಟ್ ಮೆನಿ ಪೀಪಲ್. ಅಲ್ಲ ನೋಡಿ, ಹೊರಗಡೆ ಎಲ್ಲ ಕೆಲಸ ಎಲ್ಲ ಮಾಡಿ ಬರ್ತೀವಪ್ಪ, ಮನೆಗ್ ಬಂದಷ್ಟು ದಣದಿರ್ತೀವಿ. ಆ ಮನೆಯವರು ಒಂದ್ ಸ್ವಲ್ಪ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆಗ ಹೊರಗಡೆ ಜನರ ಮೇಲೆ ಸಿಡುಕ್ ಮಾಡದಿರೋದು ಮನೆಗ್ ಬಂದು ಅವೆಲ್ಲ ಮನೆಯವ್ರ ಮೇಲೆ ಹಾಕ್ತದೆ. ಇದು ಸಾಮಾನ್ಯವಾಗಿ ಆಗಿರ್ತಕ್ಕಂಥ. ಅದಕ್ಕೆ ನಾವು ಹೇಳೋದು ಧ್ಯಾನ ಮಾಡ್ಬೇಕು. ಧ್ಯಾನ ಪ್ರಾಣಾಯಾಮ ಮಾಡ್ಕೋತಾ ಬಂದ್ರೆ ಅದೇನಾದ್ರೆ ನಾವು ಏನು ಒತ್ತಡ ತಗೊಂಡ್ ಬಂದಿರ್ತೀವಲ್ಲ ಎಲ್ಲ ಕಡೆಯಿಂದ, ಅದಕ್ಕೆಲ್ಲ ಒಂದು ಇತಿಶ್ರೀ ಆಗ್ತದೆ ಮನೆಗೆ ಬಂದ ಕೂಡಲೇ. ಹೊರಗಡೆ ಬಂದೆಲ್ಲ ಧೂಳಿದ್ಮೇಲೆ ಅದನ್ನೆಲ್ಲ ಒಂದ್ಸಲ ಸ್ನಾನ ಮಾಡಿ ಅದನ್ನ ಒಂದು ಶವರ್ ಮಾಡಿ ಎಲ್ಲ ಹೋಗೋ ಹಂಗ ಆಗತ್ತಲ್ಲ, ಫ್ರೆಶ್ ಆಗ್ಬಿಡ್ತೀವಿ. ಹಾಗೆ ಎಷ್ಟೋ ಜನ ಮನೆಗೆ ಬಂದ್ಮೇಲೆ ಫ್ರೆಶ್ ಆಗಕ್ ಟೈಮೇ ಸಿಗೋದಿಲ್ಲ. ಒತ್ತಡದಿಂದ ಮೆಂಟಲ್ ಫ್ರೆಶ್ನೆಸ್, ಫಿಸಿಕಲಿ ಫ್ರೆಶ್ ಆಗ್ಬಿಡ್ತೀವಿ. ಅದೇನು ಮೆಂಟಲ್ ಫ್ರೆಶ್ನೆಸ್ ಬಂದ್ಬಿಟ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಹೋಗ್ತದೆ. ಇನ್ನೊಂದೇನು ಅಂತಂದ್ರೆ, ಎಲ್ಲಿ ತುಂಬಾ ಪ್ರೀತಿ ಇದೆಯೋ ಅಲ್ಲಿ ಕೋಪನೂ ಬರ್ತದೆ. ಫ್ಯಾಂಟಾಸ್ಟಿಕ್. ನಾನು ಇತ್ತೀಚೆಗಷ್ಟೇ ನನ್ನ ಫ್ರೆಂಡ್ ಒಬ್ರು ಮದ್ವೆ ಆದ್ರು. ಪಕ್ಕದಲ್ಲಿ ಒಬ್ರು ಆಂಟಿ ಇದ್ರು. ಅವ್ರು ಕೇಳಿದ್ರು, ಯಾವಾಗ ಗುಡ್ ನ್ಯೂಸ್ ಅಂದ್ರು. ಅದ್ರಲ್ಲಿ ಅವಾಗ ಹುಡುಗಿ ಇದ್ದಳು ತುಂಬಾ ಕೋಪ ಮಾಡ್ಕೊಂಡಿದ್ರು. ಇಲ್ಲ, ನಮ್ಮ ಮಕ್ಳು ಬೇಡ, ನಾವು ನಾಯಿನ ಅಡಾಪ್ಟ್ ಮಾಡ್ಕೋತಾ ಇದೀವಿ ಅಂದ್ರು. ಸೊ ನನ್ ಪ್ರಶ್ನೆ ಏನಂದ್ರೆ, ಒಂದು ಮಗುವಿನ ಜಾಗವನ್ನ ನಾಯಿ ತುಂಬಬಹುದಾ? ಯಾಕಂದ್ರೆ ಲಾಟ್ ಆಫ್ ದೇ ಆರ್ ಬಿಕಮಿಂಗ್ ಪೆಟ್ ಪೇರೆಂಟ್ಸ್, ದೇ ಆರ್ ಸ್ಯಾಕ್ರಿಫೈಸಿಂಗ್ ಹ್ಯಾವಿಂಗ್ ಅ ಕಿಡ್ ಇನ್ ಟುಡೇಸ್ ಜನರೇಷನ್. ಅವ್ರಿಗೆ ದೇ ಆರ್ ಸ್ಕೇರ್ಡ್ ಆಫ್ ಬ್ರಿಂಗಿಂಗ್ ಅಪ್ ಕಿಡ್ಸ್, ಬಿಕಾಸ್ ವೆನ್ ದೇ ಸಿ ಇನ್ ದೇರ್ ಓನ್ ಲೈಫ್ ಮೇ ಬಿ ದೇ ಸಾ how they went out of control, or they are unable to control other kids or care for them. And dogs don't respond you back like children will ask you questions. You can leave dog at home with some food and it won't ask you, why didn't you take me out for outing ಅಂತ ಕೇಳೋದಿಲ್ಲ ಡಾಗ್. ಆದ್ರೆ ಮಕ್ಕಳಾದ್ರೆ ಜಗಳ ಮಾಡ್ತಾರೆ, ಅಪ್ಪ ಅಮ್ಮ ನಮ್ಮನ್ ಬಿಟ್ಬಿಟ್ಟು ನೀವೆಲ್ಲ ಹೋದ್ರೆ ತಿರುಗ್ತಾ ಇದ್ರಿ ಅಂತಾರೆ. ನೋಡಿ, ಇವೆಲ್ಲ ಕನ್ವೀನಿಯನ್ಸ್ಗೋಸ್ಕರ. ಅವ್ರವ್ರ ಇಷ್ಟ, ಅದ್ ಮಾಡದೆ ಅವ್ರು ಮಾಡ್ಕೊಂಡು ಮಕ್ಳಾಗ್ಬೇಕು ಅಂತ ಅಂದ್ರೆ ಮಾಡ್ಲಿ, ಇಲ್ಲಿದ್ರೆ ಬೇಡ. ಆದ್ರೆ ಮೊದ್ಲು ಯಾವಾಗ ಆಗ್ಬೇಕು ಅವಾಗ ಬೇಡ ಅನ್ಬಿಡೋದು. ಆಮೇಲೆ 40 ವರ್ಷ ಆದ್ಮೇಲೆ, 45 ವರ್ಷ ಆದ್ಮೇಲೆ ಈಗ ಮಗು ಮಾಡ್ಕೋಬೇಕು ಅನ್ನೋದು, ಇದೆಲ್ಲ ಏನಾಗತ್ತೆ, ಒಂದು ದೂರದೃಷ್ಟಿ ಜೀವನದಲ್ಲಿ ಇಲ್ಲದೆ ಇರೋದ್ರ ಲಕ್ಷಣ ಅಂತ ನಾವು. ಒನ್ಸ್ ಅಗೇನ್ ಥ್ಯಾಂಕ್ ಯು ಗುರುದೇವ್. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ, ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಈ ನೆಲ, ಜಲ, ಭಾಷೆ ನಮ್ಗೊಂದು ಐಡೆಂಟಿಟಿ ಕೊಟ್ಟಿದೆ. ನಾನು ಕೊನೆಯದಾಗಿ ಕೇಳೋದೇನಂದ್ರೆ, ಕನ್ನಡಿಗರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕನ್ನಡದಲ್ಲಿ ಎಷ್ಟೊಂದು ಸಾಹಿತ್ಯವಿದೆ, ಸಾಹಿತ್ಯ ಸಂಪದವಿದೆ. ಇದನ್ನ ಉಳಿಸಿ ಬೆಳೆಸಿ ಮಕ್ಕಳಿಗೆ ತಿಳಿಸಿ. ನೀವು ಓದಿರ್ಬೋದು, ಆದ್ರೆ ಬರೋ ಪೀಡಿ ಜನಗಳಿಗೆ ಶಿಶುನಾಳ ಶರೀಫಂದು ಗೊತ್ತಿಲ್ಲ, ಅಕ್ಕ ಮಹಾದೇವಿದು ಗೊತ್ತಿಲ್ಲ, ಬಸವಣ್ಣವ್ರದ್ದು ಗೊತ್ತಿಲ್ಲ, ದಾಸರ ಪದಗಳು ಬರೋದಿಲ್ಲ. ಹಾಗೆ ನಮ್ಮ ಸಾಹಿತ್ಯದಲ್ಲಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಇದೆ, ಗೋಪಾಲಕೃಷ್ಣ ಅಡಿಗರು ಬರೆದಂತ ಎಂತ ಅಳುವ ಕಡೆನಲ್ಲೂ ಸಾಗಿ ಬರುತ್ತದಲ್ಲಿದೆ ನಗೆಯ ಹಾಯಿ ದೋಣಿ ಅಂತ, ಬಾಳ ಗಂಗೆಯ ಮಹಾಪೂರದಳು ಸಾವಿನೊಂದು ವೇಣಿ ಅಂತ. ಈ ತರ ನಮ್ಮಲ್ಲಿರ್ತಕ್ಕಂಥ ಅದ್ಭುತವಾದ ಸಾಹಿತ್ಯವನ್ನು ಓದಿ ನೋಡಿ. ಬೇರೆ ಎಲ್ಲ ತರಹದ ಚಲನಚಿತ್ರಗಳು ನೋಡಕ್ ಹೋಗ್ತಾರೆ, ನಾವು ಕನ್ನಡದ ಚಲನಚಿತ್ರ ಕಡಿಮೆ ನೋಡ್ತಾ ಇದ್ರೆ ಅದನ್ನ ಬದಲಾಯಿಸಿ.
ಎರಡು ನಿಮ್ಗೂ ಅನುಕೂಲ ಆಗತ್ತೆ ಇದರಿಂದ. ಥ್ಯಾಂಕ್ ಯು. ಹಾಗೆ ನಾಡು ನುಡಿ ನೆಲ ಜಲದ ಬಗ್ಗೆ ಅಭಿಮಾನವಿಟ್ಕೊಳ್ಳಿ. ಮತ್ತೆ ನಮ್ಮೂರ ಊಟದ ಬಗ್ಗೆ ಹಿಂದೆಲ್ಲ ನಾವೇನ್ ಅನ್ಕೋತಾ ಇದ್ವಿ, ರಾಗಿ ಮುದ್ದೆ ತಿಂದ್ರೆ ಏನೋ ನಮ್ ಸ್ಟೇಟಸ್ ಕಡಿಮೆ ಆಗ್ಬಿಡುತ್ತೆ, ರಾಗಿ ರೊಟ್ಟಿ ತಿಂದ್ರೆ ಅದೆಲ್ಲ ಬರೀ ಹಳ್ಳಿ ಜನ ಕೆಲಸ ಮಾಡೋರು ತಿಂತಾರೆ ಅಂತ. ಇವಾಗ ಏನಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರುಧಾನ್ಯಗಳು, ಯಾವ್ದು ನಾವು ಕಿರುಧಾನ್ಯಗಳು ಅಂತೀವಿ, ಮಿಲೆಟ್ಸ್ ಅಂತೀವಿ, ಇದಕ್ಕೆ ಬಹಳಷ್ಟೇ ಹೆಚ್ಚು ಸ್ಥಾನವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಊಟ, ವ್ಯವಹಾರ, ನಮ್ಮ ನೃತ್ಯ, ಇವೆಲ್ಲದರ ಮೇಲೂ ಅಭಿಮಾನ ಇಟ್ಕೊಳ್ಳಿ, ಇದನ್ನ ಉಳಿಸಿ ಬೆಳೆಸಿ. The entire organization has been a great host to our team. Thank you for this wonderful opportunity, and I want to sincerely convey my gratitude to one and all over here. ಒಳ್ಳೇದಪ್ಪ, ಒಳ್ಳೇದಪ್ಪ. ಧನ್ಯವಾದಗಳು. Thank you. Thank you so much. Thank you. ಬನ್ನಿ 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 ಬನ್ನಿ.